ನಮಸ್ಕಾರ. 6ನೇ ಸೆಮಿಸ್ಟರ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಕ್ಕಳ ಆರೋಗ್ಯ ನರ್ಸಿಂಗ್ ಪರೀಕ್ಷೆ ಇದೆಯಲ್ಲ, ಅದು ಯಾವಾಗ್ಲೂ ಒಂದು ದೊಡ್ಡ ಸವಾಲು. ಹೌದು. ಇವತ್ತು ನಾವು ಇದಕ್ಕಾಗಿಯೇ ಇರೋ ಒಂದು ಯೂಟ್ಯೂಬ್ ವಿಡಿಯೋವನ್ನ ಆಳವಾಗಿ ಚರ್ಚಿಸೋಣ. ಅದರಲ್ಲಿ ಈ ಪರೀಕ್ಷೆಯನ್ನ ಹೇಗೆ ಎದುರಿಸಬೇಕು ಅಂತ ಕೆಲವು ಅದ್ಭುತ ಸಲಹೆಗಳಿವೆ. ಸೊ ಕೇವಲ ಪಾಸ್ ಆಗೋದಲ್ಲ, ಚೆನ್ನಾಗಿ ಅಂಕ ಗಳಿಸೋಕೆ ಏನ್ ಮಾಡ್ಬೇಕು ಅಂತ ಮಾತಾಡೋಣ. ಖಂಡಿತ. ಆ ವಿಡಿಯೋದ ವಿಶೇಷತೆನೇ ಅದು. ಅಂದ್ರೆ ಅದು ಕೇವಲ ಏನು ಓದಬೇಕು ಅಂತ ಹೇಳಲ್ಲ, ಬದಲಿಗೆ ಹೇಗೆ ಬರೀಬೇಕು ಅನ್ನೋದ್ರ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಹೌದು, ಪ್ರೆಸೆಂಟೇಷನ್. ಅದೇ, ಇದು ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಮುಂದೆ ವೃತ್ತಿ ಜೀವನದಲ್ಲೂ ತುಂಬಾ ಮುಖ್ಯ ಆಗತ್ತೆ. ಹಾಗಾದ್ರೆ ಮೊದಲಿಗೆ ಪರೀಕ್ಷೆಯ ಸ್ವರೂಪದಿಂದಲೇ ಶುರು ಮಾಡೋಣ. ಹೊಸ ಮಾದರಿ ಪ್ರಕಾರ 15 ಅಂಕಗಳ ದೀರ್ಘ ಉತ್ತರ, ಹೌದು, 5 ಅಂಕಗಳ ಸಂಕ್ಷಿಪ್ತ ಉತ್ತರ, ಆಮೇಲೆ 2 ಅಂಕಗಳ ಪ್ರಶ್ನೆಗಳು ಮತ್ತು 12 MCQs. ಹೌದು, ಒಟ್ಟು 3 ಗಂಟೆ. ಇಷ್ಟೆಲ್ಲ ಇರೋವಾಗ ಸಮಯ ನಿರ್ವಹಣೆ ದೊಡ್ಡ ಸವಾಲಲ್ವಾ? ಖಂಡಿತ, ಅದೇ ದೊಡ್ಡ ಸವಾಲು. ಆ ವಿಡಿಯೋ ಪ್ರಕಾರ ಅತಿ ದೊಡ್ಡ ತಪ್ಪು ಅಂದ್ರೆ 15 ಅಂಕಗಳ ಪ್ರಶ್ನೆಗಳಿಗೆ ಜಾಸ್ತಿ ಸಮಯ ಕೊಡೋದು. ಅದಕ್ಕೆ ತುಂಬಾ ಬರೀಬೇಕು ಅನ್ನೋ ಒತ್ತಡದಲ್ಲಿ ಕೆಲವರು 1.5 ಗಂಟೆ ಅದಕ್ಕೇನೆ ಖರ್ಚು ಮಾಡ್ತಾರೆ. ಹೌದಾ? ಹೌದು. ಆಗ ಚಿಕ್ಕ ಪ್ರಶ್ನೆಗಳಿಗೆ ಸಮಯನೇ ಇರಲ್ಲ. ಹಾಗಾದ್ರೆ ಸರಿಯಾದ ತಂತ್ರ ಯಾವುದು? ಒಂದು ಒಳ್ಳೆಯ ತಂತ್ರ ಅಂದ್ರೆ ದೀರ್ಘ ಉತ್ತರಗಳಿಗೆ ಒಟ್ಟಾರೆಯಾಗಿ 1 ಗಂಟೆ 20 ನಿಮಿಷ. ಸರಿ. 5 ಅಂಕಗಳ ಪ್ರಶ್ನೆಗಳಿಗೆ ಒಂದೊಂದಕ್ಕೆ 8 ರಿಂದ 10 ನಿಮಿಷ. ಉಳಿದ ಸಮಯವನ್ನ ಚಿಕ್ಕ ಪ್ರಶ್ನೆಗಳಿಗೆ ಇಡಬೇಕು. ಯಾವುದೇ ಕಾರಣಕ್ಕೂ ಪ್ರಶ್ನೆ ಬಿಡಬಾರದು. ಅದು ಮುಖ್ಯ. ಏನಾದ್ರೂ ಬರಿಬೇಕು. ಹೌದು. ಸಂಬಂಧಪಟ್ಟ ವಿಷಯ ಬರೆದ್ರೂ 1-2 ಅಂಕ ಬರಬಹುದು. ಸರಿ, ಸಮಯದ ಬಗ್ಗೆ ಗೊತ್ತಾಯ್ತು. ಈಗ ಉತ್ತರವನ್ನು ಹೇಗೆ ಕಟ್ಟಬೇಕು? ಆ ವಿಡಿಯೋದಲ್ಲಿ 2 ಬೇರೆ ಬೇರೆ ವಿಧಾನಗಳ ಬಗ್ಗೆ ಹೇಳಿದ್ದಾರೆ. ಹೌದು. ಒಂದು ರೋಗ ಆಧಾರಿತ ಪ್ರಶ್ನೆಗಳಿಗೆ, ಇನ್ನೊಂದು ಪರಿಕಲ್ಪನೆ ಆಧಾರಿತ ಪ್ರಶ್ನೆಗಳಿಗೆ. ಕರೆಕ್ಟ್. ಮೊದಲು ರೋಗ ಆಧಾರಿತ ಪ್ರಶ್ನೆಗಳ ಬಗ್ಗೆ ಹೇಳಿ. ಉದಾಹರಣೆಗೆ ನ್ಯೂಮೋನಿಯಾ. ಹೌದು, ನ್ಯೂಮೋನಿಯಾ ಬಗ್ಗೆ 15 ಅಂಕಗಳ ಪ್ರಶ್ನೆ ಬಂದ್ರೆ ಅದಕ್ಕೆ ಒಂದು ಫಾರ್ಮ್ಯಾಟ್ ಇದೆ. ಮೊದಲು ಪೀಠಿಕೆ, ಓಕೆ, ಆಮೇಲೆ ವ್ಯಾಖ್ಯಾನ, ಕಾರಣಗಳು, ರೋಗಲಕ್ಷಣಗಳು, ರೋಗ ನಿರ್ಣಯ ಮತ್ತು ಮುಖ್ಯವಾಗಿ ವೈದ್ಯಕೀಯ ಮತ್ತು ನರ್ಸಿಂಗ್ ನಿರ್ವಹಣೆ. ಅದ್ರಲ್ಲಿ ನರ್ಸಿಂಗ್ ಕೇರ್ ಪ್ಲಾನ್ ಬಗ್ಗೆ ಏನು ಹೇಳಿದ್ರಲ್ಲ? ಹೌದು. ನರ್ಸಿಂಗ್ ಆರೈಕೆ ಯೋಜನೆ ಬರೆಯೋದು ತುಂಬಾ ಮುಖ್ಯ. ಕೊನೆಗೆ ಆರೋಗ್ಯ ಶಿಕ್ಷಣ ಮತ್ತೆ ಒಂದು ಉಪಸಂಹಾರ. ಇದೇ ಪ್ರಶ್ನೆ 5 ಅಂಕಗಳಿಗೆ ಬಂದ್ರೆ? ಆಗ ಪೀಠಿಕೆ, ಉಪಸಂಹಾರ ಏನೂ ಬೇಡ, ನೇರವಾಗಿ ವ್ಯಾಖ್ಯಾನದಿಂದ ಶುರು ಮಾಡಿ ಮುಖ್ಯ ಪಾಯಿಂಟ್ಸ್ ಲಿಸ್ಟ್ ಮಾಡಿದ್ರೆ ಸಾಕು. ಆ ನರ್ಸಿಂಗ್ ಆರೈಕೆ ಯೋಜನೆ ಅದು ಯಾಕೆ ಅಷ್ಟು ಮುಖ್ಯ? ಒಳ್ಳೆ ಪ್ರಶ್ನೆ. ಇದು ಕೇವಲ ಪರೀಕ್ಷೆಗೆ ಅಲ್ಲ, ಆಕ್ಚುಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಪ್ರತಿಯೊಬ್ಬ ರೋಗಿಗೂ ಇದೇ ರೀತಿ ಒಂದು ಕೇರ್ ಪ್ಲಾನ್ ಮಾಡಲೇಬೇಕು. ಓ, ಹಾಗಾ? ಹೌದು. ರೋಗಿಯ ಸ್ಥಿತಿಯನ್ನು ಅಂದಾಜು ಮಾಡೋದು, ಆರೈಕೆ ನೀಡೋದು, ಅದರ ಫಲಿತಾಂಶ ದಾಖಲಿಸೋದು, ಇದೆಲ್ಲ ನರ್ಸ್ ಜವಾಬ್ದಾರಿ. ಅಂದ್ರೆ ಇದು ಪರೀಕ್ಷೆಯಲ್ಲೇ ಮಾಡುವ ಒಂದು ಪ್ರಾಕ್ಟೀಸ್ ಇದ್ದ ಹಾಗೆ? ಖಂಡಿತ. ಸರಿ, ಈಗ ಪರಿಕಲ್ಪನೆ ಆಧಾರಿತ ಪ್ರಶ್ನೆಗಳಿಗೆ ಬರೋಣ. ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು ಅಂತ ಕೇಳಿದ್ರೆ ಉತ್ತರ ಹೇಗೆ ಬದಲಾಗತ್ತೆ? ಇಲ್ಲೂ ಒಂದು ರಚನೆ ಇದೆ, ಆದ್ರೆ ಸ್ವಲ್ಪ ಬೇರೆ. ಪೀಠಿಕೆ, ವ್ಯಾಖ್ಯಾನ, ಉದ್ದೇಶಗಳು, ಆಮೇಲೆ ಮುಖ್ಯ ವಿಷಯ ಅಂದ್ರೆ ತತ್ವಗಳ ವಿವರವಾದ ಪಟ್ಟಿ. ಆದ್ರೆ ಇಲ್ಲಿ ಮುಖ್ಯವಾಗಿ ಸೇರಿಸಬೇಕಾದ ಅಂಶ ಅಂದ್ರೆ ನರ್ಸ್ನ ಪಾತ್ರ, ರೋಲ್ ಆಫ್ ದ ನರ್ಸ್. ಹೌದು. ಆ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನರ್ಸ್ ಹೇಗೆ ಸಹಾಯ ಮಾಡ್ತಾರೆ ಅಂತ ವಿವರಿಸಬೇಕು. ಸರಿ. ಆಮೇಲೆ ಆರೋಗ್ಯ ಶಿಕ್ಷಣ ಮತ್ತು ಉಪಸಂಹಾರ. ಸೊ ವಿಷಯಕ್ಕೆ ತಕ್ಕಂತೆ ಉತ್ತರವನ್ನು ಹೊಂದಿಸ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಮಾಡುವ ಕೆಲವು ತಪ್ಪುಗಳ ಬಗ್ಗೆನೂ ಹೇಳಿದ್ದಾರೆ. ಅಪೂರ್ಣ ಉತ್ತರ, ಸರಿಯಾದ ರಚನೆ ಇಲ್ಲದಿರೋದು, ಮತ್ತೆ ಪಾಯಿಂಟ್ಗಳ ಬದಲು ಪ್ಯಾರಾಗ್ರಾಫ್ಗಳಲ್ಲಿ ಬರೆಯೋದು. ಹೌದು. ಈ ಪ್ಯಾರಾಗ್ರಾಫ್ನಲ್ಲಿ ಬರೆಯೋದು ಯಾಕೆಷ್ಟು ದೊಡ್ಡ ತಪ್ಪು? ಯಾಕಂದ್ರೆ ಪರೀಕ್ಷಕರ ದೃಷ್ಟಿಯಿಂದ ಯೋಚಿಸಬೇಕು. ಅವರಿಗೆ 100 ಪೇಪರ್ ಇರುತ್ತೆ. ನಿಜ. ಪಾಯಿಂಟ್ಸ್ ಇದ್ರೆ ಮುಖ್ಯಾಂಶಗಳು ಯಾವುವು ಅಂತ ತಕ್ಷಣ ಗೊತ್ತಾಗುತ್ತೆ, ಅಂಕ ಕೊಡೋಕ್ ಸುಲಭ. ಪ್ಯಾರಾಗ್ರಾಫ್ ಓದೋಕೆ ಅವರಿಗೆ ಸಮಯ ಇರಲ್ಲ. ಹೌದು. ಹಾಗಾಗಿ ಜ್ಞಾನ ಇದ್ರೂ ಅದನ್ನ ಸರಿಯಾಗಿ ಪ್ರಸ್ತುತಪಡಿಸದಿದ್ರೆ ಅಂಕ ಹೋಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸೋಕೆ ವಿಷಯದ ಜ್ಞಾನ ಒಂದೇ ಸಾಲದು. ಖಂಡಿತ ಸಾಲದು. ಸಮಯ ನಿರ್ವಹಣೆ ಮತ್ತು ಉತ್ತರವನ್ನು ಪ್ರಸ್ತುತಪಡಿಸುವ ಒಂದು ಸ್ಪಷ್ಟವಾದ ತಂತ್ರ ಬೇಕೇ ಬೇಕು. ಹೌದು. ಮತ್ತು ಆ ವಿಡಿಯೋದ ಕೊನೆಯಲ್ಲಿ ಒಂದು ಅತ್ಯಮೂಲ್ಯವಾದ ಸಲಹೆ ಇದೆ. ಏನು ಅದು? ಕಂಠಪಾಠ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. 6ನೇ ಸೆಮಿಸ್ಟರ್ನ ವಿಷಯಗಳು ವೃತ್ತಿಜೀವನಕ್ಕೆ ಅಡಿಪಾಯ.
ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದೆ ಹಾಸ್ಪಿಟಲಲ್ಲಿ ಕೆಲಸ ಮಾಡುವಾಗ ಅಥವಾ ನಾರ್ಸೆಟ್ನಂತಹ ಪರೀಕ್ಷೆಗಳಿಗೆ ತುಂಬಾ ಸಹಾಯ ಆಗುತ್ತೆ. ನಿಜ. ಇದು ಒಂದು ಆಸಕ್ತಿದಾಯಕ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಹೇಳಿ. ಪರೀಕ್ಷೆಯಲ್ಲಿ ಜ್ಞಾನವನ್ನು ಈ ರೀತಿ ರಚನಾತ್ಮಕವಾಗಿ ಪ್ರಸ್ತುತಪಡಿಸುವ ಕೌಶಲ್ಯ ಅದು ನಿಜವಾದ ವೃತ್ತಿಜೀವನದಲ್ಲಿ ಅಂದ್ರೆ ರೋಗಿಯ ಕುಟುಂಬದವರೊಂದಿಗೆ ಅಥವಾ ವೈದ್ಯರೊಂದಿಗೆ ಸಂವಹನ ನಡೆಸುವಾಗ ಹೇಗೆ ಸಹಾಯ ಮಾಡಬಹುದು?